ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಈ ಪ್ಲ್ಯಾಂಟ್ ನೋಡಿ ಎಷ್ಟು ಹೂ ಬಿಟ್ಟಿದೆ ನೋಡಿ. ಇದಕ್ಕೆ ಮಾಸ್ ರೋಸ್ ಅಂತ ಹೇಳ್ತಾರೆ, ಮತ್ತು ಟೇಬಲ್ ರೋಸ್ ಅಂತ ಸಹ ಹೇಳ್ತಾರೆ ಇದಕ್ಕೆ. ನಾವು ಕನ್ನಡದಲ್ಲಿ ನೆಲ ಗುಲಾಬಿ ಅಂತ ಹೇಳ್ತಾರಲ್ಲ, ಅದು ಇದು. ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಉಂಟು. ಇದು ನೋಡಿ, ಒಂದು ಪಾಟಲ್ಲಿ ನಾನು 2 ಟೈಪ್ ಇದು ಗಿಡ ನೆಟ್ಟಿದ್ದೇನೆ. ಈಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡುವ. ನೋಡಿ, ಇಲ್ಲಿ ತವ ಇಟ್ಟಿದ್ದೇನೆ ದೋಸೆಗೆ. ಇವತ್ತು ದೋಸೆ ಮಾಡಿದ್ದೇನೆ ನಾನು. ನಂತರ ಇದು ಉದ್ದಿನ ಬೇಳೆದು ಉದ್ದಿನ ದೋಸೆ ಹೇಳ್ತಾರಲ್ಲ ಅದು. ಇದಕ್ಕೆ ಉದ್ದು ಮತ್ತು ಸ್ವಲ್ಪ ತೊಗರಿಬೇಳೆ ಹಾಕಿದ್ದೇನೆ. ತುಂಬ ಟೇಸ್ಟಾಗಿ ಬರ್ತದೆ ತೊಗರಿಬೇಳೆ ಹಾಕಿದರೆ. ಸ್ವಲ್ಪ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆ ಹಾಕಿದರೆ 1/4 ಕಪ್ಪಷ್ಟು ತೊಗರಿಬೇಳೆ ಹಾಕಿಬಿಟ್ಟು ಮಾಡುವಂಥದ್ದು ಅಕ್ಕಿ ಜೊತೆ. ನೋಡಿ, ಈಗ ದೋಸೆ ರೆಡಿ ಆಯಿತು. ಮುಚ್ಚಿಟ್ಟು ತೆಗೆದ್ರೆ ರೆಡಿ. ನಂತರ ಈಗ ಇದಕ್ಕೆ ನಿನ್ನೆ ಮಾಡಿದ್ದು ಮಟನ್ ಸುಕ್ಕ ಉಂಟು, ಅದಕ್ಕೆ ಬೇಕಲ್ಲ ನೆನೆಸ್ಕೊಳ್ಳಿಕ್ಕೆ ದೋಸೆಗೆ, ಮತ್ತು ಟಿಫಿನ್ಗೆ ಸಹ ಆಗಬೇಕು ಅವರಿಗೆ. ನಂತರ ಇಲ್ಲಿ ಸಾಂಬಾರು ಸಹ ಮಾಡಿದ್ದೇನೆ, ಸ್ವಲ್ಪ ಸಾಂಬಾರು ಮಾಡಿದ್ದೇನೆ. ಇಲ್ಲಿ ನೋಡಿ, ನಮ್ಮ ಮನೆಯವರು ಫ್ಲಫಿ ಜೊತೆ ಆಟ ಆಡೋದು, ಅವಳಿಗೆ ಸಾರಿ ಹೇಳಿಸೋದು ಮತ್ತು ನಮಸ್ತೆ ಮಾಡಿಸೋದೆಲ್ಲ ಕಲಿಸೋದು ನೋಡಿ. ಅವಳಿಗೆ ಸಹ ಭಾರಿ ಖುಷಿ, ಎಲ್ಲ ಹೇಳಿದ್ದು ಕಲಿತಾಳೆ ಬೇಗ. ಮತ್ತು ಎಲ್ಲಿ ಏನೇನು ಆಗ್ತದೆ ಎಲ್ಲ ಗೊತ್ತಾಗ್ತದೆ ಅವಳಿಗೆ. ಮತ್ತು ನೋಡಿ, ಅವನ ಮಗಳು ಹೋದ್ಲಲ್ಲ ಆಚೆ ನೋಡೋದು ಪಟಕ್ಕನೆ ಎಂತಾಯಿತು ಅಂತೇಳಿ. ಇದು ನೋಡಿ ಅವರಿಬ್ಬರದ್ದು ಆಟ. ಈಗ ಜಿಯಾ ನಾನು ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೇನೆ. ಜಿಯಾ ಸ್ಕೂಲಿಗೆ ಹೋದ್ಲು. ನಂತರ ನೋಡಿ, ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಬೇಕು. ಮಂಡೇ ನಮ್ಮದು ಇದೊಂದು ಕೆಲಸ, ಬೆಡ್ಶೀಟ್ ಕ್ಲೀನ್ ಮಾಡೋದು. ಬೆಡ್ಶೀಟ್ ಚೇಂಜ್ ಮಾಡಬೇಕು, ಚೇಂಜ್ ಮಾಡಿ ಬೇರೆ ಹಾಕೋದು. ಇವತ್ತಿದು ಹಾಕಿದ್ದೇನೆ ನೋಡಿ. ನಂತರ ಈಗ ಅಡುಗೆಗೆ ರೆಡಿ ಮಾಡುವ. ಸೌತೆಕಾಯಿ ನೋಡಿ, ಫಸ್ಟಿಗೆ ತೊಳ್ಕೊಂಡಿದ್ದೇನೆ. ಫಸ್ಟ್ ತೊಳ್ಕೊಂಡು ಆಮೇಲೆ ಕಟ್ ಮಾಡಿದ್ದು. ಈ ಸೌತೆಕಾಯಿ ಸ್ವಲ್ಪ ಕಹಿ ಎಲ್ಲ ಬಂದರೆ ಈ ಥರ ಮಾಡಿ, ಮತ್ತು ಇದು ಕೊದ್ದಲಿಗೆ ಸಹ ನಾವು ಈ ಥರನೇ ಮಾಡೋದು. ಇದು ನೋಡಿ, ಸೈಡ್ ನಡುವಲ್ಲಿ ಸ್ಲಿಟ್ ಹಾಕ್ಕೊಂಡು ಹೋಗ್ಬೇಕು, ಸೀಳಾಗ್ತಾ ಹೋಗಬೇಕು ಇದಕ್ಕೆ ಒಂದೊಂದು. ನೋಡಿ, ಈ ಥರ ಕಟ್ ಮಾಡಬೇಕು ಯಾವಾಗಲೂ ಸೌತೆಕಾಯಿ ಸಾರು ಮಾಡೋದಿದ್ರೆ. ಮತ್ತು ಏನಾದರೂ ಇದ್ದರೆ ಅದ್ರಾಗ ನೀರಲ್ಲಿ ಹಾಕಿ ತೊಳೆದ ಕೂಡಲೇ ಅದರ ಕಹಿ ಎಲ್ಲ ಹೋಗ್ತದೆ. ಫಸ್ಟಿಗೆ ಒಂದು ಸಲ ನಾನು ಪೂರ್ತಿಯಾಗಿ ಹೊರಗಡೆಯಿಂದ ತೊಳ್ಕೊಂಡಿದ್ದೇನೆ. ನಂತರ ಈಗ ಬೆಂಡೆಕಾಯಿ ಪಲ್ಯಕ್ಕೆ ರೆಡಿ ಮಾಡುವ. ಈಗ ಬೆಂಡೆಕಾಯಿ ಪಲ್ಯ ಮಾಡೋದು ಇವತ್ತು. ಇದನ್ನು ಬೆಂಡೆಕಾಯಿ ಕಟ್ ಮಾಡೋದು ಮತ್ತು ಯಾವ ಥರ ಕ್ಲೀನ್ ಮಾಡೋದು ಅಂತ ಸಹ ನಿಮಗೆ ನಾನು ಹೇಳಿಕೊಡ್ತೇನೆ. ಫಸ್ಟಿಗೆ ಇದನ್ನು ತೊಳೆದ ನಂತರ ಒಂದು ಟವೆಲಲ್ಲಿ ಒರೆಸ್ಕೋಬೇಕು ಚೆಂದ ಮಾಡಿ. ನಂತರ ಈ ಹಿಂದುಗಡೆ ಉಂಟಲ್ಲ, ಅದನ್ನು ಬೆಂಡ್ ಮಾಡಿ ನೋಡಬೇಕು. ನೋಡಿ, ಈ ಥರ ಕಟ್ಟಾದರೆ ಅದು ಎಳತ್ತಂತ ಗೊತ್ತಾಗ್ತದೆ. ಅಂತ ನಾರು ಥರ ಬಂದರೆ ಅದು ಬೆಳೆದಿದೆ ಅಂತೇಳಿ, ಕಟ್ಟಾಗಿಲ್ಲ ಅಂದರೆ ಬೆಳೆದಿದೆ ಅಂತ ಅರ್ಥ. ಇದು ಎಲ್ಲರಿಗೆ ಸಹ ಗೊತ್ತುಂಟು, ನಾನು ಒಂದು ಯಾರಾದರೂ ಬಿಗಿನರ್ಸ್ ಇದ್ದರೆ ಅವರಿಗೆ ಹೇಳ್ತಾ ಇದ್ದೇನೆ. ನಂತರ ನೋಡಿ, ಇದರಿಂದ ಕ್ರಾಫ್ಟ್ ಮಾಡ್ತೇನೆ ನಾನು. ನಮ್ಮ ಮಗಳಿಗೆ ಕ್ರಾಫ್ಟ್ ಕಲಿಸಿದ್ದೇನೆ. ಆ ಚೊಟ್ಟಿನಿಂದ ಒಳ್ಳೆ ಫ್ಲವರ್ ಥರ ಬರ್ತದೆ ನೋಡಿ. ಈಗ ಅದನ್ನು ಸ್ಟ್ರೈಟಾಗಿ ಕಟ್ ಮಾಡಿದ ನಂತರ ಇದನ್ನೆಲ್ಲ ಕ್ರಾಸ್ ಕಟ್ಟಿಂಗ್ ನೋಡಿ, ಈ ಥರ ಕ್ರಾಸ್ ಕಟ್ಟಿಂಗ್ ಮಾಡ್ತಾ ಹೋಗಬೇಕು. ಆಗ ಅದು ಸಾರಲ್ಲಿ ಬಿಡಿಯಾಗಿ ಇದು ಆಗೋದಿಲ್ಲ, ಎಲ್ಲ ಒಂಥರ ಲೋಳೆ ಎಲ್ಲ ಬಿಟ್ಕೊಳ್ಳೋದಿಲ್ಲ ನೋಡಿ. ಈ ಥರ ಮಾಡ್ಕೋಬೇಕು. ಇನ್ನೊಂದು ತೋರಿಸ್ತೇನೆ ನಾನು ನಿಮಗೆ. ನೋಡಿ, ಈ ಥರ ಬೆಂಡ್ ಮಾಡಿ ನೋಡಿ. ಬೆಳೆದಿದ್ದರೆ ಅದು ಕಟ್ಟಾಗೋದಿಲ್ಲ. ಕಟ್ಟಾಗಿಲ್ಲ ಅಂದರೆ ಅದು ಯೂಸ್ ಮಾಡಬಾರ್ದು, ಬೆಳೆದಿರೋದೆಲ್ಲ. ನಂತರ ಅದು ಚೊಟ್ಟು ಈಗ ಕಟ್ ಮಾಡಿದ್ದೇನಲ್ಲ, ಅದನ್ನು ಚೆನ್ನಾಗಿ ತೊಳೆದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ನಾವು ಮೆಹಂದಿ ಹಾಕ್ತೇವೆ ತಲೆಗೆ, ಅದಕ್ಕೆ ಒಳ್ಳೆಯದು. ಅದಕ್ಕೆ ಮಿಕ್ಸ್ ಮಾಡಿ ತಲೆಗೆ ಹಾಕಿದರೆ ತುಂಬ ನೈಸ್ ಆಗ್ತದೆ ಕೂದಲು ನೋಡಿ. ಈಗ ಕಟ್ ಮಾಡಿ ಆಯ್ತು. ಇದು ಈ ಥರ ಕಟ್ ಮಾಡಿದ ನಂತರ ಅದರ ಚೊಟ್ಟಿದು ಸಹ ನಾನು ಹೇಳ್ತೇನೆ ನಿಮಗೆ. ಫಸ್ಟ್ ಅದರ ಚೊಟ್ಟನ್ನು ನಾವು ತೊಳ್ಕೊಂಡು ಅದನ್ನು ಸ್ವಲ್ಪ ಒಣಗಿಸಬೇಕು. ಒಣಗಿಸುವಾಗ ಅದು ಜೆಲ್ಲೆಲ್ಲ ಇರೋದಿಲ್ಲ. ನಂತರ ಈ ಕಲರ್ ಇದು ಇರ್ತದಲ್ಲ, ಲಿಕ್ವಿಡ್ ಎಲ್ಲ, ಅದಕ್ಕೆ ಇದನ್ನು ಮುಳುಗಿಸೋದು. ಈ ಥರ ಮುಳುಗಿಸಿ ನಂತರ ಅದನ್ನು 4 ಎಷ್ಟು ಬೇಕೋ ಆ ಸೈಡ್ ರೌಂಡ್ ಇದು ಮಾಡಿ ಫ್ಲವರ್ ಥರ ಬರ್ತದೆ, ಚೆಂದ ಡಿಸೈನ್. ಅದರಲ್ಲಿ ನಾನು ಒಂದು ಸಲ ಜಿಯನ್ ಹತ್ರ ಮಾಡಿ ತೋರಿಸ್ತೇನೆ ನಿಮಗೆ.
ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಬಾಯ್.